ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲ ಊರಲ್ಲೂ ಸಹ BLO ಅವರು ಈ ಥರದ್ದು ಒಂದು ಲೆಟರ್ ಕೊಟ್ಟು ಹೋಗಿರ್ತಾರೆ. ನಮಗೆ ಕನ್ಫ್ಯೂಷನ್ ಇದೆ ಏನೇನು ಬರೀಬೇಕು ಅಂತ ಅಂದು. ಇವಾಗ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಇದು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ ಇದೆ. ಇಲ್ಲಿ ನಾವೇನು ಬರೀಬೇಕು ಅಂತಂದರೆ 2002 ಅಲ್ಲಿ 2002 ಅಲ್ಲಿ ಆ ಲಿಸ್ಟ್ ಒಳಗೆ ಅವ್ರದ್ದೇನಾದರೂ ನೇಮ್ ಇತ್ತು ಅಂತಂದರೆ ಆ ನೇಮ್ ಪ್ರಕಾರ ನಾವು ಇನ್ಫಾರ್ಮೇಷನನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ 2002 ಅಲ್ಲಿ ಇವ್ರದ್ದು ನೇಮ್ ಇಲ್ಲ ಅಂದರೆ ಮಾತ್ರ ಈ ಕಡೆ ಕಾಲಮಲ್ಲಿ ನಾವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮತದಾರರ ಹೆಸರು ಅಲ್ಲಿ ಏನಿರತ್ತಲ್ಲೋ ಅದೇ ಥರ ಬರಿಬೇಕು. ಅನಸೂಯಮ್ಮ ಅಂತ ಬರಿಬೇಕು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಆ ನಂಬರ್ನ 6 ಸಂಖ್ಯೆ ಇರುತ್ತೆ. ಆ ಲಿಸ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. 6 ಸಂಖ್ಯೆ ಇರುತ್ತೆ, ಆ ಸಂಖ್ಯೆನ ಬರಿಬೇಕು. ಇಲ್ಲ ಅಂತಂದರೆ ಜಸ್ಟು ಹೈಫನ್ ಹಾಕಬೇಕು. ತದನಂತರ ಸಂಬಂಧಿಯ ಹೆಸರು. ಇವಾಗ ಅನಸೂಯಮ್ಮಂಗೆ ಗಂಡ, ತಂದೆ, ತಾಯಿ ಇರ್ತಾರೆ. ಗಂಡ ಇದ್ದ ಅಂತಂದರೆ ಅನಸೂಯಮ್ಮನ ಗಂಡನ ಹೆಸರೇನು? ರೇವಣಪ್ಪ. ಅಥವಾ ಯಾರ್ದು ಗಂಡನ ಹೆಸರು ಇರುತ್ತೋ ಅದು ಇವರಿಗೆ ಏನು ಸಂಬಂಧ ಆಗಬೇಕು? ರೇವಣಪ್ಪ ಗಂಡ ಆಗಬೇಕು, ಇಲ್ಲ ತಂದೆ ಆಗಬೇಕು, ತಾಯಿ ಆಗಬೇಕು. ಈ ಥರ ಇನ್ಫಾರ್ಮೇಷನ್ನ ಬರೀಬೇಕು. ಇಲ್ಲಿ ಜಿಲ್ಲೆ ಅಂತಂದ್ರೆ ಏನು? ಶಿವಮೊಗ್ಗ. ಅಥವಾ ನಿಮ್ಮ ಜಿಲ್ಲೆ ಯಾವುದಿರುತ್ತೋ ಅದು. ರಾಜ್ಯ ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು, ನಿಮ್ದು ಯಾವುದು ಕ್ಷೇತ್ರ ಇರುತ್ತೋ ಆ ಕ್ಷೇತ್ರದ ಹೆಸರು ಬರೀಬೇಕಾಗತ್ತೆ. ಇಲ್ಲಿ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈ 2002 ಅಲ್ಲಿ ಅನಸೂಯಮ್ಮನ ನೇಮ್ ಇರುತ್ತೆ, ಅಲ್ಲಿ ಭಾಗ ಸಂಖ್ಯೆನೂ ಇರುತ್ತೆ, ಅವ್ರದ್ದು ಕ್ರಮ ಸಂಖ್ಯೆನೂ ಇರುತ್ತೆ, ಅದ್ರದ್ದು ಬರೀಬೇಕಾಗತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇವ್ರದ್ದೇ ಡೀಟೇಲ್ಸ್ ಬರೀಬೇಕಾಗತ್ತೆ. ಇಲ್ಲಿ ಅವ್ರ ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ತೆಗೆದ್ರೆ ನಿಮಗೆ ಸಿಕ್ಬಿಡುತ್ತೆ. ಫಸ್ಟ್ನೇ ತಾರೀಕು, ಇಲ್ಲಿ ತಿಂಗಳು, ಆಮೇಲೆ ಅವ್ರದ್ದು ಇಯರು ಆಧಾರ್ ಕಾರ್ಡಲ್ಲಿ ಸಿಕ್ಬಿಡುತ್ತೆ, ಅದೊಂದು ಬರೀರಿ. ಆಮೇಲೆ ಆಧಾರ್ ಸಂಖ್ಯೆ ಐಚ್ಛಿಕ ಅಂತ ಕೇಳೋರೆ. ಐಚ್ಛಿಕ ಅಂತಂದರೆ ಬರೆದ್ರೆ ಬರಿಬೋದು, ಇಲ್ಲ ಜಸ್ಟ್ ಐಫನ್ ಹಾಕೂ ಬಿಡ್ಬೋದು. ಮೊಬೈಲ್ ಸಂಖ್ಯೆ ಅಂತಂದರೆ ಅವ್ರು ಕರೆಂಟ್ಲಿ ಯಾವ ಮೊಬೈಲ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಮೊಬೈಲ್ ನಂಬರ್ ಏನಿರುತ್ತೋ ಅದನ್ನು ಬರಿಬೇಕು. ಈ ಅನಸೂಯಮ್ಮಂದು ತಂದೆ ಹೆಸರು ಬರಿಬೇಕು. ಅವ್ರದ್ದೇನಾದರೂ ಮತದಾರ ಭಾವಚಿತ್ರ ಗುರುತಿನ ಸಂಖ್ಯೆ ಚೀಟಿ ಇತ್ತಂತಂದರೆ ಆ ನಂಬರ್ ಬರಿಬೇಕಾಗತ್ತೆ. ತಾಯಿ ಹೆಸರು, ಅವ್ರ ತಾಯಿ ಹೆಸರೇನು ಅಂತ. ಇಲ್ಲಿ ಈ ತಾಯಿದು ನಂಬರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ಸಂಗಾತಿಯ ಹೆಸರು ಅಂತಂದರೆ ಅನಸೂಯಮ್ಮನ ಗಂಡನ ಹೆಸರು ಅಂತಂದರೆ ಇಲ್ಲಿ ಗಂಡನ ಹೆಸರು ಬರೆದು ಇವ್ರದ್ದು ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿತ್ತಂತಂದರೆ ಬರಿಬೋದು. ಇಲ್ಲ ಅಂತಂದರೆ ಜಸ್ಟ್ ಐಫನ್ ಹಾಕಿಬಿಡಬೇಕು. ಇಲ್ಲಿ ಅವ್ರಿಗೆ ಸೈನ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಅವ್ರ ಸೈನು ಅಥವಾ ಎಡಗೈ ಹೆಬ್ಬೆರಳ ಗುರುತನ್ನು ಸಹ ಹಾಕ್ಬೋದಾಗುತ್ತೆ. ನಿಮ್ಮ BLO ಅವರು ಇಲ್ಲಿ ಸೈನ್ ಮಾಡ್ಕೊತಾರೆ. ಇದಿಷ್ಟು ಅಂದರೆ 2002 ಅಲ್ಲಿ ಅವ್ರದ್ದು ಏನಾದರೂ ನೇಮ್ ಇತ್ತು ಅಂತಂದರೆ ನಾವು ಈ ಕಡೆ ಬರಿಬೇಕಾಗುತ್ತೆ. ಇವಾಗ ಅವ್ರದ್ದು ಇರಲ್ಲ, ಅವ್ರದ್ದು ಏನು ಮಾಡಬೇಕು ಅಂತಂದರೆ ಈ ಕಡೆ ಬರಿಬೇಕು. ಈ ಕಡೆ ಏನು ಬರಿಬೇಕು? ಇವಾಗ ತಂದೆ, ತಾಯಿ, ಅಜ್ಜ, ಅಜ್ಜಿ ಅವ್ರದ್ದು ಹೆಸರು ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ತಂದೆ, ಇವಾಗ ತಂದೆ ಹೆಸರು ಬಸಪ್ಪ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ತಂದೆ ಏನಿರುತ್ತೋ ಆ ತಂದೆ ಹೆಸರು ಬರಿಬೇಕು. ಇಲ್ಲಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅವ್ರು ಲಭ್ಯವಿತ್ತಂತಂದರೆ ಅದು 6 ಡಿಜಿಟ್ ಇರುತ್ತೆ, ಅದನ್ನು ಬರಿಬೇಕು. ಇಲ್ಲ ಅಂತಂದರೆ ಜಸ್ಟ್ ಐಫನ್ ಹಾಕಿ. ಈ ಬಸಪ್ಪ ಅವರು ತಂದೆ ತಾಯಿ ಬರಿಬೇಕು. ಬಸಪ್ಪ ಅವ್ರ ತಂದೆ ಶಿವಪ್ಪ. ಇವ್ರದ್ದು ಏನು ಸಂಬಂಧ? ತಂದೆ ಸಂಬಂಧ. ಇಲ್ಲಿ ಕೇರ್ಫುಲ್ಲಾಗಿರ್ರಿ. ಇಲ್ಲೇನು ಮಾಡಬೇಕು ಅಂತಂದರೆ ಇವ್ರದ್ದು ಸಂಬಂಧ ಬರಿಬೇಕು. ಇಲ್ಲಿ ನನಗೆ ಅಜ್ಜ ಅಂತ ಅಂದರೆ ಅಜ್ಜ ಬರಿಬಾರ್ದು, ತಪ್ಪು. ಈ ಬಸಪ್ಪ ಅವರಿಗೆ ಶಿವಪ್ಪ ಏನಾಗ್ತಾರೆ? ತಂದೆ ಆಗ್ತಾರೆ ಅಂತ ಬರಿಬೇಕು. ಇಲ್ಲಿ ಶಿವಮೊಗ್ಗ, ಅವ್ರದ್ದು ಯಾವುದು ಜಿಲ್ಲೆ ಬರುತ್ತೆ, ಇಲ್ಲಿ ರಾಜ್ಯ, ವಿಧಾನಸಭಾ ಕ್ಷೇತ್ರ. ಇಲ್ಲಿ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇರುತ್ತಲ್ಲ, ಈ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಇವ್ರದ್ದು ಬರಿಬೇಕು. ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ ಅಂತಂದರೆ ಬರಿಬಾರ್ದು. ಒಂದೇ ತಂದೆ ತಾಯಿ ಅಜ್ಜ ಅಜ್ಜಿ ಏನಾದರೂ ಇತ್ತಂತಂದರೆ ಅವ್ರದ್ದು ಬರಿಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನು, ಜನ್ಮ ದಿನಾಂಕ ಅಂತಂದರೆ ಜಸ್ಟ್ ಇವಾಗ ಅವರ ಆಧಾರ್ ಕಾರ್ಡಲ್ಲೇ ಸಿಕ್ಬಿಡುತ್ತೆ. ಆಧಾರ್ ಸಂಖ್ಯೆ ಕೊಟ್ಟರು ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಮೊಬೈಲ್ ಸಂಖ್ಯೆ ಅವ್ರದ್ದು ಇದೆ ಅಂತಂದರೆ ಅವ್ರದ್ದು ಬರಿಬೋದು, ಇಲ್ಲ ಅಂತಂದರೆ ಅವ್ರ ತಂದೆದು ಬರಿಬೋದು. ಇವಾಗ ಇಲ್ಲಿ ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ಅವ್ರ ನೀಲಮ್ಮ. ಆಮೇಲೆ ಇವ್ರಿಗೆ ಮದುವೆ ಆಗಿತ್ತು ಅಂತಂದರೆ ಗಂಡನ ಹೆಸರು
ಹುಡುಗಿ ಆಗಿದ್ದರೆ ಗಂಡನ ಹೆಸರು ಬರೀಬೇಕು, ಹುಡುಗ ಆಗಿದ್ದರೆ ಹೆಂಡತಿ ಹೆಸರು ಬರೀಬೇಕು. ಇಲ್ಲ ಅಂತಂದರೆ ಜಸ್ಟ್ ಐಫನ್ ಹಾಕಿ ಬಿಡಬೇಕು. ಇವಾಗ ಇನ್ನೊಂದು ಎಕ್ಸಾಂಪಲ್ಲು, ಇವರು ಮದುವೆ ಆಗಿ ಬಂದಿರ್ತಾರೆ ಸರಿನಾ. ಇವ್ರದ್ದು ಏನು ಇನ್ಫಾರ್ಮೇಷನ್ ಬರೀಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ಅವ್ರ ತಂದೆ ಹೆಸರು ಬರೀಬೇಕು ಸರಿನಾ. ತಂದೆ ಹೆಸರು ಬರೆದು ಅವ್ರದ್ದು ಗುರುತಿನ ಚೀಟಿ ಏನಾದರೂ ಲಭ್ಯ ಇತ್ತಂತ ಅಂದರೆ ಅವ್ರದ್ದು ನಂಬರ್ ಬರೀಬೇಕು. ಈ ದೇವೇಂದ್ರಪ್ಪ ಅವ್ರದ್ದು ತಂದೆ ಹೆಸರು ಅಂತ ಅಂದರೆ ಇವ್ರಿಗೆ ಅಜ್ಜ ಆಗ್ತಿರ್ತಾರೆ ಅವ್ರ ಹೆಸರು, ಬಟ್ ಇವರಿಗೂ ಏನು ಸಂಬಂಧ, ತಂದೆ. ಆಮೇಲೆ ಅವ್ರದ್ದು ಜಿಲ್ಲೆ ಯಾವುದು, ರಾಜ್ಯ ಯಾವುದು, ಆಮೇಲೆ ವಿಧಾನಸಭಾ ಕ್ಷೇತ್ರ ಯಾವುದು. ಇಲ್ಲಿ ಭಾಗಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇದೆ. ಈ ಭಾಗಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ನಾನು ಹೇಳ್ದಂಗೆ ಇವ್ರದ್ದು ಮಾತ್ರ ಬರೀಬೇಕು. ಅದಾದಮೇಲೆ ಇನ್ನೇನು ಆಧಾರ ಸಂಖ್ಯೆ ಐಚ್ಛಿಕ, ಅವ್ರದ್ದು ಡೇಟ್ ಆಫ್ ಬರ್ತ್ ಬರೀಬೇಕು. ಮೊಬೈಲ್ ನಂಬರು ಇವ್ರದ್ದು ಇದ್ದು ಅಂತಂದರೆ ಇವ್ರದ್ದು, ಇಲ್ಲ ಅಂತ ಅಂದರೆ ಅವ್ರದ್ದು ಹಸ್ಬೆಂಡ್ದು ಬರಿಬೋದು. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಅವ್ರ ಸಂಗಾತಿ ಇತ್ತಂತಂದರೆ ಸಂಗಾತಿ ಹೆಸರು, ಇದಿಷ್ಟು ಬರಿಬೇಕಾಗತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ಏನಂತಂದರೆ ಇವರಿಗೆ ತಂದೆ ಸತ್ತೋಗಿರ್ತಾರೆ, ತಾಯಿ ಮಾತ್ರ ಇರ್ತಾರೆ ಅಂತಂದರೆ ತಾಯಿ ಹೆಸರು ಬರೀತೀರಾ. ಅದಾದಮೇಲೆ ಅವ್ರದ್ದು ಗುರುತಿನ ಚೀಟಿ ಬರೀತೀರಾ. ಇವ್ರದ್ದು ಗಂಡದ್ದು ನೇಮ್ ಬರೀತೀರಾ. ಅನಸೂಯಮ್ಮನ್ ಅವರಿಗೆ ರೇವಣಪ್ಪ ಗಂಡ ಆಗಬೇಕಂದ್ರೆ ಅವ್ರ ಸಂಬಂಧ ಬರೀತೀರಾ. ಸೇಮ್ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ಬರೀತೀರಾ. ಈ ಭಾಗ ಸಂಖ್ಯೆನ ಅವಾಗ ಅನಸೂಯಮ್ಮನ್ ಬರೀಬೇಕಾಗತ್ತೆ, ಭಾಗ ಮತ್ತು ಕ್ರಮ ಸಂಖ್ಯೆ. ಅದಾದಮೇಲೆ ಮೊಬೈಲ್ ಸಂಖ್ಯೆ ಬರೀತೀರಾ, ಅವ್ರ ತಂದೆ ಹೆಸರು, ಇವ್ರದ್ದು ಇದು ನಂಬರ್ ಇಲ್ಲ ಅಂತಂದರೆ ಜಸ್ಟ್ ಐಫನ್ ಹಾಕ್ಬಿಡಿ ಅನಸೂಯಮ್ಮ. ಆಮೇಲೆ ಅವ್ರ ಸಂಗಾತಿ ಹೆಸರು ಏನಾದರೂ ಇತ್ತಂತಂದರೆ ಶ್ರುತಿ. ಈ ಥರ ಬರೀಬೇಕು. ಇಲ್ಲಿ ಸೈನು ಅಥವಾ ಸೈನ್ ಮಾಡ್ಕೊಂಡ್ರೆ ಸೈನು, ಇಲ್ಲ ಅಂತಂದರೆ ಹೆಬ್ಬೆರಳದ್ದು ಗುರುತು ಹಾಕಿ ಕೊಟ್ಟರೆ ಅವರು ನೆಕ್ಸ್ಟ್ BLO ಅವ್ರು ಸೈನ್ ಮಾಡ್ಕೊತಾರೆ. ಈ ರೀತಿ ಬರೀಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.